ಎಲ್ಲಿ ಹೋದ್ರೂ ಕೂಡ ಮೊಬೈಲ್ ಅಲೋ ಇಲ್ಲ ಒಳ್ಳೆ ಯಾವುದೇ ಕೂಡ ಅದೇ ದೇವಸ್ಥಾನ ದರ್ಶನ ಮಾಡಬೇಕಾದ್ರೆ. ಸೊ ಅದು ಆದಿಸಿಬ್ಬ ದೇವಸ್ಥಾನ ಅದೇ ನಡೆಸ್ಕೊಂಡು ಬಂದಿದ್ದಾರೆ ಆ ಕಡೆ ಪಕ್ಕದಲ್ಲಿ. ನೀವು ನೋಡ್ತಿರ್ಬೋದು, ಇಷ್ಟೊತ್ತು ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ಇದು ಯಾವ ಟೆಂಪಲ್ ಅಂತ. ಇದು ಬಂದು ಆದಿ ಸುಬ್ರಹ್ಮಣ್ಯ ಟೆಂಪಲ್ ಅಂತ. ಇದು ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್ ಪಕ್ಕನೇ ಕೆಳಗಡೆ ಇದೆ. ಸೊ ಕುಕ್ಕೆ ಸುಬ್ರಹ್ಮಣ್ಯ ದರ್ಶನ ಮಾಡಿದವರು ಪ್ರತಿಯೊಬ್ಬರು ಕೂಡ ಆದಿ ಸುಬ್ರಹ್ಮಣ್ಯ ದರ್ಶನ ಪಡೆಯುತ್ತಾರೆ. ಯಾಕಂದರೆ ಇಲ್ಲಿರುವಂತಹ ದೇವರ ಶಕ್ತಿ ಅಪಾರ. ಏನಕ್ಕೆ ಅಂದರೆ ಇಲ್ಲಿ ನೆಲೆಸಿರುವಂಥ ದೇವರು ಆದಿ ಸುಬ್ರಹ್ಮಣ್ಯ, ಅದು ಹುತ್ತು ರೂಪಲ್ಲಿ ನೆಲೆಸಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಎಲ್ಲ ಪ್ರತಿಯೊಬ್ಬರು ಕೂಡ ನೋಡಿ. ಅಲ್ಲೇ ಪಕ್ಕದಲ್ಲಿ ಇದೆ ಆದಿ ಸುಬ್ರಹ್ಮಣ್ಯ ಟೆಂಪಲ್ ಪಕ್ಕದಲ್ಲಿ ಒಂದು ಹೊಳೆ, ಚಿಕ್ಕದಾದ ಹೊಳೆ ಹರಿಯುತ್ತಿದೆ. ಬಟ್ ಅದ್ರಲ್ಲಿ ನೀರು ಜಾಸ್ತಿ ಇಲ್ಲ. ಬನ್ನಿ ಒಳಗಡೆ ಹೋಗೋಣ. ಇಲ್ಲೂ ಒಂದೇ ಒಂದು ಕಾರಣ, ಮೊಬೈಲ್ ಅಲೋಡ ಇಲ್ಲ. ಇಲ್ಲಿ ತನಕ ಆಗುತ್ತೆ, ಅಲ್ಲಿ ತನಕ ನಾನು ಹೋಗ್ತೀನಿ ತೊಗೊಂಡು ಮೊಬೈಲ್ನ. ನೋಡ್ತಿರ್ಬೋದು ದೇವಸ್ಥಾನಕ್ಕೆ ದಾರಿ ಅಂತ ಇದೆ. ಸೊ ಒಳಗಡೆ ಬರ್ತಿದ್ದಂಗೆ ಭಯ ಆಗೋಯಿತು. ಏನಕ್ಕೆ ಒಬ್ಬರು ಮೊಬೈಲ್ ಕಿತ್ಕೊಂಡು ಈಸ್ಕೊಂಡು ಎಲ್ಲ ಡಿಲೀಟ್ ಮಾಡ್ತಿದ್ರು. ಅದಕ್ಕೋಸ್ಕರ ಜೋಬ್ ಇಟ್ಕೊಂಡ್ಬಿಟ್ಟಿದ್ದೀನಿ ಮೊಬೈಲ್ ತಗೊಂಡು. ಇಷ್ಟೇ ಲಾಸ್ಟು ಇಲ್ಲಿಂದ ಆಚೆಗೆ. ನಾವು ದರ್ಶನ ಮಾಡಿದ್ದು ಆದಿ ಸುಬ್ರಹ್ಮಣ್ಯ. ಇದು ಮೂಲ ಉಗಮ ಸ್ಥಾನ ಅಂತ ಹೇಳ್ತಾರೆ, ನಮ್ಗೆ ಗೊತ್ತಿಲ್ಲ. ಸೊ ಅಲ್ಲಿ ಎಲ್ಲಿ ಹೋದ್ರೂ ಕೂಡ ಮೊಬೈಲ್ ಅಲೋ ಇಲ್ಲ ಒಳ್ಳೆ ಯಾವುದೇ ಕೂಡ ಅದೇ ದೇವಸ್ಥಾನ ದರ್ಶನ ಮಾಡಬೇಕಾದ್ರೆ. ಸೊ ಅದಕ್ಕಾಗಿ ನೀವು ತೋರಿಸೋದಕ್ಕೆಲ್ಲ ಕೆಲವೊಂದು ಪಿಕ್ಚರ್ಸ್ನ ಗೂಗಲಲ್ಲಿ ತೊಗೊಂಡು ನಾವು ಇಲ್ಲಿ ಶೋ ಮಾಡ್ತಿದ್ದು ನೋಡ್ಬೋದು. ಸೊ ಹಾಗೆಯೇ ಇದ್ರ ಪಕ್ಕದಲ್ಲೇ ಒಂದು ಉದ್ಯಾನವನ ಐತೆ. ಆ ಉದ್ಯಾನವನ ಅಂದರೆ ತಂಪಾಗಿರಲಿ, ಬಂದು ಕೂತ್ಕೊಳ್ಳಿ ಅನ್ನೋ ರೀತಿ ಚೆನ್ನಾಗಿದೆ. ತೋರಿಸ್ತೀನಿ ನೋಡಿ ಉದ್ಯಾನವನ ಯಾವ ರೀತಿ ಇದೆ ಅಂತ. ನೋಡ್ಬೋದು ಎಂಟ್ರಿ ಆಗ್ತಿದ್ದಂಗೆ ಯಾವ ರೀತಿ ಇದೆ ಅಂತ. ಸುಬ್ರಹ್ಮಣ್ಯ ನೋಡಿ, ಬಲ್ಲಗಡೆ ದೇವಸ್ಥಾನ ಐತೆ, ಆದಿ ಸುಬ್ರಹ್ಮಣ್ಯ ದೇವಸ್ಥಾನ. ಅದೇ ಮುಗಿಸ್ಕೊಂಡು ಬಂದರೆ ಈ ಕಡೆ ಪಕ್ಕದಲ್ಲಿ ಆದಿ ಸುಬ್ರಹ್ಮಣ್ಯ ಪುಷ್ಪೋದ್ಯಾನ. ಹೋಗೋಣ ನೋಡಿ. ಕುಕ್ಕೆ ಸುಬ್ರಹ್ಮಣ್ಯ ಹಾಗೆ ಆದಿ ಸುಬ್ರಹ್ಮಣ್ಯ ಎರಡು ಟೆಂಪಲ್ ಕೂಡ ನೋಡಿಕೊಂಡು ದರ್ಶನ ಮಾಡ್ಕೊಂಡಾಯಿತು. ನೋಡ್ತಿರ್ಬೋದು ಇಲ್ಲಿ ಎಲ್ಲ ಕಡೆ ಕೂಡ ಈ ಥರ ಶೌಚಾಲಯ ಇದೆ, ತುಂಬ ಅನುಕೂಲ ಇದೆ ಅಂತ ಇರುವಂಥದ್ದು. ಸೊ ಹಾಗೆಯೇ ನೋಡಿ, ನಾವು ಇವಾಗ ಹೊರಟಿರೋದೆ ಸುಬ್ರಹ್ಮಣ್ಯ ತಂದೆ ಪ್ರಸಾದ ಮಾಡೋದಕ್ಕೆ. ಟೆಂಪಲ್ಗೆ ಬಂದಮೇಲೆ ಪ್ರಸಾದ ತಿನ್ನಂತೆ ಯಾರು ಕೂಡ ಹೋಗ್ಬಿಡಿ. ಪ್ರಸಾದ ಏನಕ್ಕೆ ಅಷ್ಟು ಸಖತ್ತಾಗಿರುತ್ತೆ. ನಮ್ಮ ಹುಡುಗಂತೂ ವೆಯ್ಟಿಂಗ್ ಮಾಡ್ತಿದ್ದೆ, ನಾವು ಲುಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ಹೋಗ್ಬೇಕಂತ. ಸೊ ನಾವು ಇಲ್ಲಿ ಬಂದರೆ ಪ್ರಸಾದಕ್ಕೆ ನೋಡ್ತಿರ್ಬೋದು ಎಷ್ಟು ಜನ ರಶ್ ಇದೆ ಅಂತ. ಎಲ್ಲ ಕೂಡ ಪ್ರಸಾದಕ್ಕೆ ಊಟ ಮಾಡೋದಕ್ಕೋಸ್ಕರ ವೆಯ್ಟ್ ಮಾಡ್ತಿರೋದು. ಎಲ್ಲ ನಿಂತ್ಕೊಂಡು ಹೋಗ್ತಾಯಿದ್ದೀವಿ. ಸೊ ನಾವು ಕೂಡ ನಿಂತ್ಕೊಂಡು ಕೂತ್ಕೊಂಡು ನೋಡ್ತಿರ್ಬೋದು. ನಿಂತ್ಕೊಳ್ಳೋಕ್ಕಾಗಿ ಎಲ್ಲ ಹೊರಗಡೆ ಒಂದು ಬ್ಯಾಚ್ ಹೋಗಿದೆ. ಸೊ ಅವ್ರ ಮುಗಿಯೋವರೆಗೂ ಕೂಡ ನಾವು ಕೂತ್ಕೊಂಡು ಇಲ್ಲಿ ಟಿಕೆಟ್ ಹೊಡ್ಕೊಂಡು ಒಂದು ವೀಡಿಯೋ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ಹಾಗೆಯೇ ನೋಡಿ, ತಾತ ಒಬ್ಬರು ಸಿಕ್ಬಿಟ್ರು, ಫುಲ್ಲು ಕೂದಲಿದೆ ತಾತನ ತಲೆಯಲ್ಲಿ. ಸೊ ಹಾಗೆ ಅವ್ರು ನೋಡಿಕೊಂಡು ಮೇಲ್ಗಡೆ ಎಲ್ಲ ನೋಡ್ತಿರೋ ಅಲ್ಲೆಲ್ಲ ಫುಲ್ ರಶ್. ಹೆಂಗೋ ಒಂದು ಬ್ಯಾಚ್ ಮುಗೀತು, ನೆಕ್ಸ್ಟ್ ನಮ್ಮನ್ನ ಬಿಟ್ಟರು ಹೊರಗಡೆ ಹೋಗ್ತಿದ್ದೀವಿ.
ನೋಡ್ತಿರ್ಬೋದು ಎಲ್ಲರೂ ಸಾಲು ಹೇಗೆ ಕೂತಿದ್ರಂತೆಲ್ಲ ತಂದು ಪ್ರಸಾದ ತಗೊಳ್ಳೋದಕ್ಕೋಸ್ಕರ. ಸೊ ನಾವು ಪಕ್ಕದ 4 ಜನ ಇದ್ದರಿಂದ ಹುಡುಗರು ಪಕ್ಕದಲ್ಲಿ ಹೋಗಿ ಕೂತ್ಕೊತಿದ್ವಿ. ಸೊ ಇಲ್ಲೊಂದು ನೋಡಿ ಯಾವ ರೀತಿ ಇದೆ ಅಂದರೆ ಎಲೆ ಕೊಡ್ತಿದ್ರೆ ಬಾಳೆಪಿಲೆ ಊಟ ಮಾತ್ರ ಸಖತ್ತಾಗಿರುತ್ತೆ. ನಾನು ಇದನ್ನ ಪ್ರಸಾದನ ವೀಡಿಯೋ ಮಾಡಬೇಕಂತ ಅಂದ್ಕೊಂಡೆ. ಸೊ ಆದರೆ ನೋಡ್ತಿರ್ಬೋದು ನೋಡಿ ನೀರು ಹಾಕಿ ಹೇಳ್ತಿದ್ದೀನಿ, ಬಟ್ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಹಾಕೋ ನನಗೆ ಹಾಕಿಲ್ಲ. ಏನಕ್ಕೆ ಅಂದರೆ ರೀಸನು, ಸೊ ನಾನು ವೀಡಿಯೋ ಮಾಡ್ತಿದ್ದೀನಿ, ಮೊಬೈಲ್ ಇಟ್ಕೊಂಡಿದ್ದೀನಿ, ವೀಡಿಯೋ ಮಾಡ್ತೀನಿ, ನಾನು ನೀರೇ ಹಾಕಲ್ಲ, ಹೊರಟೋಗ್ತಾರೆ ಮುಂದಕ್ಕೆ. ಸೊ ನೋಡಿ ಮುಂದೆ ಕೊಟ್ಟೋಗ್ಬಿಟ್ರು. ಸೊ ನಂದು ಅದಕ್ಕೇನು ಮಾಡಿದ್ದೀನಿ, ತೆಗೆದು ಮೊಬೈಲ್ ಸೈಡ್ ಇಟ್ಬಿಟ್ಟು ಪ್ರಸಾದ ತಿನ್ನೋ ಅಂತ ತಿಂತಾಯಿದ್ದೀನಿ. ಅಲ್ಲಿ ಏನಪ್ಪ ಅಂದರೆ ಈ ಗಮನ ಪ್ರಸಾದ ಮೇಲೆ ಇರಲಿ ಅನ್ನೋ ರೀಸನ್ಗೋಸ್ಕರ ಅವ್ರು ನೀರು ಕೊಟ್ಟಿಲ್ಲ. ಸೊ ನೋಡ್ತಿರ್ಬೋದು ಹಂಗೆ ಕೂಡ ನಾನು ವೀಡಿಯೋ ಮಾಡ್ಕೊಂಡು ಜೋಬಲ್ ಹಾಕೊಂಡು ನನ್ನ ಹಾಕೋದು ವೀಡಿಯೋ ಮಾಡ್ಕೊಳ್ಳೋದ್ರೆ ಎದುರುಗಡೆ ಇರೋ ಒಂದು ದಂಪತಿ ಸಿಕ್ಕಿದೆ. ನೋಡ್ತಿರೋ ಸಣ್ಣ ಮಾಡ್ಕೊಂಡು ಯಾವ ರೀತಿ ಊಟ ಮಾಡ್ತಿದ್ದೀರ ಅನ್ನೋದು. ಪ್ರಸಾದ ಮಾತ್ರ ಸಖತ್ತಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಒಂದು ಸ್ವಲ್ಪ ಕೂಡ ವೇಸ್ಟ್ ಮಾಡೋಕ್ಕೆ ಮನಸ್ಸೇ ಬರಲಿಲ್ಲ. ಎಲ್ಲ ಪ್ರಸಾದನ ನೋಡ್ತಿರ್ಬೋದು. ತಿನ್ಕೊಂಡು ಆಮೇಲೆ ಆಚೆ ಬರ್ತೀವಿ. ಇಲ್ಲಿ ಸಂಸದ ಅಂತಹ ಇವರು ಪ್ರತಾಪ್ ಸಿಂಹ ಅವರು ಇದ್ದರು. ಸೊ ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡು ನೆಕ್ಸ್ಟ್ ನಾವು ಹೊರಟಿದೆ ಬಿಸಿಲು ಘಾಟ್ಗೆ. ಸೊ ಆ ಬಿಸಿಲು ಘಾಟ್ಗೆ ಹೋಗಿ ಮುಂಚೆ ಇಲ್ಲೇ ತುಂಬ ಬಿಸಿಲು ಹೊಡಿತೈತೆ. ಅದಕ್ಕೆ ನಮ್ಮ ಹುಡುಗ ಓಡ್ರೋ ಅಂತ ಸಾಂಗ್ ಹಿಡ್ಕೊಂಡು ಓಡ್ತಾ ಕೂತಾನೆ. ಬರೀ ಕಾಲು ಹಿಡ್ಕೋಕ್ಕಾಗಲ್ಲ, ಫುಲ್ ಕಾಲು ಸುಟ್ಟು ಹೋಗ್ತಾ ಇದೆ. ಥ್ಯಾಂಕ್ ಯು ಸೊ ಮಚ್.